ಓಂ ಶಾಂತಿ. ಓಂ ಶಾಂತಿ. ಶುಭೋದಯಂ. ಶುಭೋದಯ. ಡ್ರಾಮಾ ಎಷ್ಟು ಕಲ್ಯಾಣಕಾರಿ, ಎಷ್ಟು ಸುಂದರವಾಗಿದೆ. ಬಾಬಾರವರ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತಂದ್ರೆ, ಸದ್ಗುರುವಾರದ ದಿನನೇ ಬಾಬಾ ಏನ್ ಮಾಡಿದರೆ ಅಂತಮತಿ ಸೋಗತಿಯ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದಾರೆ. ಇವತ್ತಿನ ಮುರಳಿಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಜ್ಞಾನವನ್ನ ಯಾರು ಬೇಕಾದ್ರೂ ಕೊಡ್ಬೋದು. ನೀವು ಶಿಕ್ಷಕರಾಗ್ಬಿಟ್ಟು ಶಿಕ್ಷಣವನ್ನ ಕೊಡ್ಬೋದು, ಭಗವಂತನಿಂದ ಪಡ್ಕೊಂಡ್ಬಿಟ್ಟು. ಅದು ನೀವ್ಯಾರು ಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸದ್ಗುರು ಪರಮಾತ್ಮ ಮಾತ್ರ. ಗತಿ ಅಂತಂದ್ರೆ ಏನು? ಗತಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಅಂತಿಮದಲ್ಲಿ ನಾವು ಎಲ್ಲಿ ಹೋಗಿ ತಲುಪಬೇಕು, ಉದ್ದೇಶ, ಗುರಿ. ನಾವೆಲ್ಲ ಯಾರು? ಆತ್ಮ. ಸರಿ. ಎಲ್ಲಿಂದ ಬಂದಿದ್ದೀರಿ? ಮತ್ತೆ ವಾಪಸ್ ಎಲ್ಲಿ ಹೋಗ್ಬೇಕು? ಅಲ್ಲಿ ಹೆಂಗೆ ಹೋಗ್ಬೇಕು? ಆತ್ಮವಾಗಿ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಬೆಳಿಗ್ಗೆ ಮನೆಯಿಂದ ಹೊರಟಿರ್ತೀವಿ, ಸಾಯಂಕಾಲ ಮತ್ತೆ ವಾಪಸ್ ಎಲ್ಲಿ ಬಂದು ತಲುಪ್ತೀವಿ? ಮನೆಗೆ ಅಲ್ವಾ? ಶಿಕ್ಷಣಕ್ಕೋಸ್ಕರನೋ ಜಾಬಿಗೋಸ್ಕರನೋ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಲ್ವಾ? ಎಲ್ಲ ಮುಗಿದ ಮೇಲೆ ಮತ್ತೆ ವಾಪಸ್ ಎಲ್ಲಿಗೆ ಬರಬೇಕು? ಮನೆಗೆ ಬರ್ಬೇಕು. ಎಲ್ಲಿಂದ ಹೊರಟಿದೀವಿ ಅಲ್ಲೇ ಬರ್ಬೇಕಲ್ವಾ? ಸಾಲ ಮಾಡ್ಕೊಂಡು ಬರ್ಬೇಕಾ? ಏನ್ ಮಾಡ್ಕೊಂಡು ಬರ್ಬೇಕು? ಮನೆಗೆ ಬರಬೇಕು. ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ ನಾವು ಮನೆಯಿಂದ ಹೊರಟಿರೋದು ಯಾಕೆ? ಸಂಪಾದನೆ ಮಾಡಕ್ಕೆ ಅಲ್ವಾ? ಆರಾಮಾಗಿರ್ಲಿಕ್ಕೆ, ಸುಖದಿಂದ ಇರ್ಲಿಕ್ಕೆ, ನೆಮ್ಮದಿಯಿಂದ ಇರ್ಲಿಕ್ಕೆ. ಅದಕ್ಕೊಂದು ಲಕ್ಷ್ಯ, ಉದ್ದೇಶ, ಗುರಿ ಅಂತ ಇದೆಯಲ್ವಾ? ಹಾಗೇನೆ ಆತ್ಮೇಲೆ ಎಷ್ಟೊಂದು ಓದಿತ್ತು. ನೀವು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಜಾಯಿನ್ ಆಗಿದ್ದೀರಲ್ವಾ? ನೀವು ಯಾರಿಲ್ಲಿ? ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ವಿದ್ಯೆನ ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಯಾವುದರ ಬಗ್ಗೆ ವಿದ್ಯೆ? ಜೀವನ ನಡೆಸುವ ಕಲೆ. ನಾನು ಆತ್ಮ ಚೆನ್ನಾಗಿರ್ಬೇಕು, ಸುಖದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು? ಆ ಜೀವನವನ್ನ ಹೇಗೆ ಅನುಭವಿಸಬೇಕು? ನಿಜವಾದ ಜೀವನ ಅಂತಂದ್ರೆ ಏನು? ಅದನ್ನ ಕಲೀಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಲ್ವಾ? ವಿದ್ಯಾರ್ಥಿಗಳು ಅಂತ ಅಂದ್ಮೇಲೆ ಅಲ್ಲೊಬ್ರು ಶಿಕ್ಷಕರು ಇರ್ತಾರೋ ಇರಲ್ವೋ? ಇರ್ತಾರೆ. ಶಿಕ್ಷಕರಿದ್ಮೇಲೆ ಅವ್ರು ಪಾಠ ಮಾಡ್ತಾರೋ ಮಾಡಲ್ವೋ? ಪಾಠ ಮಾಡಿದ್ಮೇಲೆ ಪರೀಕ್ಷೆ ಮಾಡ್ತಾರೋ ಮಾಡಲ್ವೋ? ಪರೀಕ್ಷೆ ಮಾಡಿದ್ಮೇಲೆ ರಿಸಲ್ಟ್ಸ್ ಬರತ್ತೋ ಬರಲ್ವೋ? ಬರುತ್ತೆ. ಅದ್ರಲ್ಲಿ ಪಾಸ್ ಅವ್ರ ಫೇಲ್ ಆಗ್ತಾರೋ ಆಗಲ್ವೋ? ಆಗ್ತಾರೆ. ಸರಿ. ತುಂಬಾ ಎಕ್ಸಾಮ್ಗಳು ನಡೀತಾ ಇರ್ತವೆ ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆಗ್ತೀರಾ, SSLC ವರೆಗೆ ಹೋಗ್ತೀರಾ, ತುಂಬಾ ಎಕ್ಸಾಮ್ಗಳು ಆಗ್ತವೆ. ಡೈಲಿ ಎಕ್ಸಾಮ್ ಬೇರೆ, ವೀಕ್ಲಿ ಎಕ್ಸಾಮ್ ಬೇರೆ, 3 ತಿಂಗಳ ಪರೀಕ್ಷೆ ಬೇರೆ, ಕಿರು ಪರೀಕ್ಷೆ ಬೇರೆ, ಅರ್ಧವಾರ್ಷಿಕ ಪರೀಕ್ಷೆ ಬೇರೆ, ವಾರ್ಷಿಕ ಪರೀಕ್ಷೆ ಬೇರೆ. ಸರಿ. ಆದ್ರೆ ಜಾಬಿಗೆ ಹೋಗ್ಲಿಕ್ಕೆ ಆಧಾರ ಯಾವುದು? ವಿದ್ಯೆ, ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ಸ್ ಯಾವ ಸರ್ಟಿಫಿಕೇಟ್? ಏನೇನು ಓದಿದ್ದೀವಿ. ಏನೇನು ಓದಿದೀವಲ್ಲ, SSLCಯಲ್ಲಿ ಫೈನಲ್ ಏನು, ಆ ಎಕ್ಸಾಮ್ ಅಲ್ಲಿ ಏನು ಬರ್ದಿದಿರೋ ಅದು. ಮೊದಲಿನ ಎಲ್ಲ ಎಕ್ಸಾಮ್ ಅಲ್ಲಿ 100 ಔಟ್ ಆಫ್ 100 ನೀವು ತಗೊಂಡಿರ್ಬೋದು. ಸರಿನಾ? SSLC ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಫೇಲ್ ತಾನೆ? ಅಥವಾ ಪಾಸ್ ಅಂತ ಮಾಡ್ತಾರ? ಇಲ್ಲ ತಾನೆ? ಅದೆಲ್ಲ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಿ, SSLC ಪಾಸ್ ಆಗ್ಬಿಟ್ಟಿದ್ದೀರಿ. ಅವಾಗ ನೀವೇನು, ಯಾರು? ಪಾಸ್ ತಾನೆ? ಅವಾಗ ಫೈನಲ್ ಎಕ್ಸಾಮಿನ ಏನು ರಿಸಲ್ಟ್ಸ್ ಇರ್ತದೆ ಅದೇನೇ ಕೌಂಟ್ ಆಗತ್ತೆ, ಬಿಟ್ರೆ ಬೇರೆದಾಗೋದು. ನಮ್ಮ ಲೌಕಿಕ ಅಕ್ಕ ಇದಾರಲ್ಲ, ಸರೆಂಡರ್ ಟೀಚರ್, ಸರಿನಾ? ಅವ್ರು ಯಾವಾಗಲೂ ತುಂಬಾ ಓದೋದು, ತುಂಬಾ ಓದೋದು, ತುಂಬಾ ಓದೋದು. ಮನೇಲಿ ಬಂದು ಕೂತ್ಕೊಂಡ ತಕ್ಷಣ ಹೋಗೋದು.
ಸರಿ. ಎಲ್ಲಾ ಎಕ್ಸಾಮಲ್ಲಿ ಫಸ್ಟಿಂದ SLC ವರೆಗೂ ಕೂಡ ಕ್ಲಾಸಲ್ಲಿ ನಂಬರ್ 1. ಫೈನಲ್ ಎಕ್ಸಾಮ್ ಅಲ್ಲಿ ಏನಾಯ್ತು ಅಂತಂದ್ರೆ ಸೆಕೆಂಡ್ ಬಂದ್ಬಿಟ್ರು. ಇಲ್ಲಿ SSLC ಅಲ್ಲಿ ಅಕ್ಷರ ಬಂದು ಸೆಕೆಂಡ್ ಬಂದು ಏನ್ ಹತ್ತಿದ್ದು ಅಂತಂದ್ರೆ ಇಷ್ಟೆಲ್ಲ ವರ್ಷ ನಾನು ಫಸ್ಟ್ ಮಾಡಿಬಿಟ್ಟು ಫೈನಲ್ ಎಕ್ಸಾಮ್ ಅಲ್ಲಿ ನಾನು ಏನ್ ಮಾಡ್ಬಿಟ್ಟೆ, ಸೆಕೆಂಡ್ ಬಂದ್ಬಿಟ್ಟೆ ಅಂತ ಅಲ್ವಾ. ಅಲ್ಲಿಗೆ ಜೀವನ ಮುಗುದಿಲ್ಲ, ಆನಂತನೂ ಮುಂದೆ ಜೀವನ ಇದೆ ಅಲ್ವಾ. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಮಕ್ಕಳೇ, ಶಿಕ್ಷಣದಲ್ಲಿ ಹೇಗೆ ಪರೀಕ್ಷೆ ಇದೆಯೋ ಜೀವನದಲ್ಲೂ ಒಂದು ಪರೀಕ್ಷೆ ಇದೆ. ಒಂದು ಶರೀರವನ್ನು ಧಾರಣೆ ಮಾಡಿದಾಗ ಆ ಶರೀರವನ್ನು ಬಿಡಬೇಕಾದ್ರೂ ಒಂದು ಪರೀಕ್ಷೆ ಇದೆ. ಅದೇ 5,000 ವರ್ಷಕ್ಕೂ ಕೂಡ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆಯ ಆಧಾರ ಯಾವುದು? ಸರ್ಟಿಫಿಕೇಟ್ ಏನು ಪ್ರಿಂಟ್ ಆಗುತ್ತೆ, SLC ಎಕ್ಸಾಮ್ ಅಲ್ಲಿ ಪಬ್ಲಿಕ್ ಅಲ್ಲಿ ಏನು ಬರೆದಿರೋ ಅದೇ ಸರ್ಟಿಫಿಕೇಟ್, ಅದರ ಆಧಾರದ ಮೇಲೆ ಜಾಬ್. ಅದರ ಮೊದಲಿಂದ ಯಾವುದೂ ಕೂಡ ಕೌಂಟಿಗೆ ಬರೋದಿಲ್ಲ ಆತ್ಮೀಯರೇ, ಹೌದು ತಾನೆ? ಹಾಗೇನೆ 5,000 ವರ್ಷಕ್ಕೆ ಆಧಾರ ಯಾವುದು? ಸಂಗಮ ಯುಗ. ನೀವು ನಿಮ್ಮ ಜೀವನದ ಅಂತಿಮ ಸಮಯದಲ್ಲಿ ಲಾಸ್ಟ್ ಸೆಕೆಂಡ್ ಇರ್ತದಲ್ಲ, ಅದು ಈ ಶರೀರದಲ್ಲೇ ಇರ್ಬೋದು, ಬೇರೆ ಶರೀರದಲ್ಲೂ ಇರ್ಬೋದು, ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಯಾರ ಜೊತೆಗಿದೆ, ಅದು ಲಾಸ್ಟ್ ಸೆಕೆಂಡ್. ಆ ಸೆಕೆಂಡ್ ಅಲ್ಲಿ ನಿಮ್ಮ ಮನಸ್ಸು ಯಾರ ಜೊತೆಗಿದೆ? ಪರಮಾತ್ಮನ ಜೊತೆ ಇರ್ಬೇಕು. ಯಾರ ಜೊತೆಗೆ ಇರ್ಬೇಕು ಅಂತ ಆಮೇಲೆ ಪ್ರಶ್ನೆ. ಯಾರ ಜೊತೆಗೆ ಇದೆಯೋ ಅದರ ಆಧಾರದ ಮೇಲೆ ನಿಮಗೆ 5,000 ವರ್ಷದ ನಿಮ್ಮ ಪೋಸ್ಟ್ ಅಂಡ್ ಪೊಸಿಷನ್ ಫಿಕ್ಸ್ ಆಗತ್ತೆ. ಹಾಗಿದೆ ಪ್ರಶ್ನೆ. ನಮ್ಮ ಜೀವನದ ಅಂತಿಮ ಸೆಕೆಂಡ್ ಯಾವಾಗ ಬರ್ತದೆ? ಆ ಕರ್ಮಾತೀತರಾದಾಗ. ಯಾವ ದಿನ ಬರ್ತದೆ? ಯಾವಾಗಾದ್ರೂ ಬರ್ಬೋದು. ಯಾವಾಗ ಬೇಕಾದ್ರೂ ಬರ್ಬೋದು ತಾನೆ. ಹೌದು. ಈಗ ನಾನು ಯಾವ್ದ ಮೇಲೆ ಕೂತ್ಕೊಂಡಿದ್ದೇನೆ, ಚೇರ್ ಮೇಲೆ ಕೂತ್ಕೊಂಡಿದ್ದೇನೆ, ಇಲ್ಲಿಂದ ಹೇಳ್ತೇನೆ ಅಂತ ಯಾವ ಗ್ಯಾರಂಟಿನೂ ಕೂಡ ಇಲ್ಲ. ಹೌದಲ್ಲ. ಹೇಳ್ಬಿಟ್ಟು ಬರೋದಿಲ್ಲ ಅದು. ಲೌಕಿಕದಲ್ಲಿ ಎಕ್ಸಾಮ್ ಆಗಿದ್ರೆ ಇಂಥ ದಿನ, ಇಂಥ ಟೈಮು, ಇಂಥ ಗಂಟೆಗೆ, ಇಲ್ಲಿಂದ 10:30 ಸ್ಟಾರ್ಟ್ ಆಗಿ 1:30ವರೆಗೆ ಅಂತ ಹೇಳ್ತಾರೆ. ಇಲ್ಲಿ ಅಂತಿಮ ಸಮಯ ಪ್ರತಿಯೊಂದು ಆತ್ಮದ್ದು ಕೂಡ ಸಮಯ ಬೇರೆ ಬೇರೆನೆ. ಬ್ರಹ್ಮ ಬಾಬಾ ಅವ್ರಿಗೆ 18 ಜನವರಿ 1969 ಅಂತಿಮ ಸಮಯ. ಉಳಿದವ್ರು ಯಾರಿಗೂ ಅಂತಿಮ ಸಮಯ ಇನ್ನೂ ಬಂದೇ ಇಲ್ಲ. ಅವ್ರಿಗೆ ಅದು ಹೇಳ್ಬಿಟ್ಟು ಬಂತ? ಇಲ್ವಲ್ಲ. ಯಾರಿಗೂ ಕೂಡ ಅಂತಿಮ ಸಮಯ ಏನಾಗೋದಿಲ್ಲ, ಹೇಳ್ಬಿಟ್ಟು ಬರೋದಿಲ್ಲ. ಹಾಗಿದ್ರೆ ಆ ಅಂತಿಮ ಸಮಯದಲ್ಲಿ ಏನಿರ್ಬೇಕು ಹೇಳಿ? ನೀವು ಗೌರವಯುತವಾಗಿ ಪಾಸ್ ಆಗ್ಬೇಕು, ಸುಮ್ಮನೆ ಪಾಸ್ ಆದ್ರೆ ಸಾಕು. ಗೌರವ ಅಲ್ವಾ? ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಕೈ ಎತ್ತೀರಾ. ರ್ಯಾಂಕ್ ಸ್ಟೂಡೆಂಟ್ ಆಗ್ಬೇಕು ಅಂತಂದ್ರೆ ಆ ಬರುವಂತ ಅಂತಿಮ ಸೆಕೆಂಡ್ ಅಲ್ಲಿ ಇಷ್ಟು ವರ್ಷದವರೆಗೆ ಭಗವಂತ ನಮಗೆ ಎಷ್ಟು ಜ್ಞಾನವನ್ನ ಹೇಳಿದಾರೋ ಆ ಎಲ್ಲ ಜ್ಞಾನನೂ ಕೂಡ ಏನಾಗಬೇಕು, ಅದಲ್ಲಿ ಕವರ್ ಆಗಿರ್ಬೇಕಾಗ್ತದೆ. 4 ಸಬ್ಜೆಕ್ಟ್ ಅನ್ನ ಏನ್ ಕೊಟ್ಟಿದಾರಲ್ಲ, ಜ್ಞಾನ, ಯೋಗ, ಧಾರಣೆ, ಸೇವೆ, ಈ 4 ವಿಷಯನೂ ಕೂಡ ಏನಾಗಿರ್ಬೇಕಾಗ್ತದೆ? ಶಾಂತಿ. ಆ ಅಂತಿಮ ಸಮಯದಲ್ಲಿ ಆ 4 ವಿಷಯ ಕವರ್ ಆಗಿರ್ಬೇಕು. ಆ ನಿಮ್ಮ ಸ್ಥಿತಿಯಲ್ಲಿ ಜ್ಞಾನ, ಯೋಗ, ಧಾರಣೆ, ಸೇವೆ 4 ಕೂಡ ಕವರ್ ಆಗಿರಬೇಕು. ಅದಕ್ಕೆ ಪ್ರಾಕ್ಟೀಸ್ ಅನ್ನ ಈಗಿನಿಂದನೇ ಮಾಡಬೇಕಾಗ್ತದೆ. ಯಾಕಂದ್ರೆ ಸಮಯ ಹೇಳಿ ಕೇಳಿ ಬರದೇ ಇರುವಂತ ಕಾರಣದಿಂದ ಈಗಿನಿಂದನೇ ತುಂಬಾ ಸಮಯದ ಆ ಒಂದು ಪ್ರಾಕ್ಟೀಸ್ ಇಂದ 1 ಸೆಕೆಂಡ್ ಅಲ್ಲಿ ನೀವು ಆ ಸ್ಟೇಜ್ ಅನ್ನು ಏನ್ ಮಾಡ್ಬೇಕಾಗ್ತದೆ, ಸೆಟ್ ಆಗ್ಬೇಕಾಗ್ತದೆ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ತುಂಬಾ ಕಂಜೂಸ್ ಅವನು. ತುಂಬಾ ಕಷ್ಟಪಟ್ಬಿಟ್ಟು ಬಡತನದಿಂದ ಆ ಊರಿನಲ್ಲಿ ಇದ್ದವನು ಬಟ್ಟೆ ಅಂಗಡಿಯನ್ನ ಇಟ್ಟಿದ್ದ. 3 ಜನ ಗಂಡು ಮಕ್ಕಳಿದ್ರು ಅವನಿಗೆ. ಊರಲ್ಲಿ ಬಟ್ಟೆ ಅಂಗಡಿ ಇತ್ತು. ವಯಸ್ಸಾಗಿರುವಂತ ಕಾರಣದಿಂದ ಆರೋಗ್ಯ ಸರಿ ಇರಲಿಲ್ಲ. ಡಾಕ್ಟರ್ ಹೇಳಿದ್ರು, ಇವರು ಕೆಲವೊಂದು ಗಂಟೆಯ ಅತಿಥಿ ಅಷ್ಟೇ, ಮನೆ ಕರ್ಕೊಂಡು ಹೋಗಿ ಅಂತ. ಸರಿ, ಅವನಿಗೆ ಆ ವಿಷಯವನ್ನು ಹೇಳಿಲ್ಲ, ಮನೆ ಕರ್ಕೊಂಡು ಬಂದ್ರು. ಊರಲ್ಲಿ ಸಂತೆ ಇತ್ತು, ಸಂತೆ ದಿನ ವ್ಯಾಪಾರ ಜಾಸ್ತಿ. ಒಬ್ಬ ಮಗ ತಂದೆ ಜೊತೆಗಿದ್ದ. ಮನೆ ಕರ್ಕೊಂಡ್ ಬರ್ತಾರೆ.
ಅವನಿಗೆ ಜೀವನ ಪೂರ್ತಿ ವ್ಯಾಪಾರ ಮಾಡಿ 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 ವ್ಯಾಪಾರದ ಬಗ್ಗೆ, ಅವನ ಆಸ್ತಿಯ ಬಗ್ಗೆ, ಹಣದ ಬಗ್ಗೆ ತುಂಬಾ ವ್ಯಾಮೋಹ. ಸರಿ, ಅವನಿಗೆ ಅವನ ಆರೋಗ್ಯದಕ್ಕಿಂತ ವ್ಯಾಪಾರನೇ ಇಂಪಾರ್ಟೆಂಟ್. ಮನೆಗೆ ಬಂದಾಗ ಕೇಳ್ತಾನೆ, ದೊಡ್ಡ ಮಗ ಪಕ್ಕದಲ್ಲಿ ಇರ್ತಾನೆ, ಇವತ್ತು ಸಂತೆ ಅಲ್ಲಪ್ಪ, ಅಂಗಡಿಲಿ ಯಾರಿದ್ದಾರೆ? ಅವಾಗ ಹೇಳ್ತಾನೆ, ಇನ್ನಿಬ್ಬರಿದ್ದಾರೆ. ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ಎರಡನೇ ಮಗನೂ ಕೂಡ ಬರ್ತಾನೆ. ಅವನ ಅಂಗಡಿಯಲ್ಲಿ ಅವನ ಕೆಲಸದವ್ರ ಬಗ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಕೆಲಸದವ್ರನ್ನು ಕೂಡ ಇಟ್ಕೊಂಡಿರ್ಲಿಲ್ಲ, ಮಕ್ಕಳ ಅಂಗಡಿಯನ್ನು ನೋಡ್ಕೊಳ್ತಾ ಇದ್ರು. ಎರಡನೇವನು ಬರ್ತಾನೆ. ಅವಾಗ ತಂದೆ ಕೇಳ್ತಾನೆ, ಎಲ್ಲಪ್ಪ ಇವತ್ತು ಸಂತೆ ತುಂಬಾ ವ್ಯಾಪಾರ ನಡೆಯುತ್ತೆ, ನೀನ್ ಯಾಕೆ ಮನೆಗೆ ಬಂದೆ? ಇವಾಗ ನೀನು ಶರೀರ ಬಿಡ್ತಿದೀಯಾ, ನಾನು ಮನೆಗೆ ಬಂದೆ ಅಂತ ಹೇಳಲಿಕ್ಕೆ ಆಗತ್ತ ಮಗ? ಇಲ್ಲ ಇಲ್ಲ, ಇನ್ನು ಟೀ ಕಾಫಿ ಕುಡಿಬೇಕಿತ್ತು, ಅದಕ್ಕೆ ಮನೆಗೆ ಬಂದೆ ಅಂತ ಹೇಳ್ತಾನೆ. ಓಕೆ, ಸುಮ್ಮನೆ ಇರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಏನಾಗ್ತದೆ, ಮೂರನೇ ಮಗನೂ ಕೂಡ ಮನೆಗೆ ಬಂದ್ಬಿಡ್ತಾನೆ. ಮೂರನೇ ಮಗ ಬಂದಾಗ ಅಲ್ಲಿ ಅಂಗಡಿ ಕ್ಲೋಸ್ ಅಂತ ಲೆಕ್ಕ, ಅಲ್ಲಿ ಯಾರೂ ಇಲ್ಲ. ಅವಾಗ ಇವತ್ತಿನ ವ್ಯಾಪಾರ ಏನಾಯ್ತು? ನಷ್ಟ ಆಯ್ತು. ಮೂರನೇ ಮಗನನ್ನ ನೋಡ್ತಾನೆ, ನೀನು ಬಂದ್ಬಿಟ್ಟಿಯಾ ಅಂತ ಕೇಳ್ಬಿಡ್ತಾನ. ಯಾರು? ತಂದೆ. ವ್ಯಾಪಾರಿ ತಂದೆ. ಅದನ್ನ ಕೇಳಿದ ತಕ್ಷಣ ಶಾಕ್ ಆಗ್ಬಿಟ್ಟು ಶರೀರ ಬಿಟ್ಬಿಡ್ತಾನೆ. ಅಂತಿಮ ಸಮಯದಲ್ಲಿ ಯಾರು ನೆನಪಿಗೆ ಬಂದ್ರು? ವ್ಯಾಪಾರ. ಯಾರು ನೆನಪಿಗೆ? ವ್ಯಾಪಾರ ವ್ಯಾಪಾರ. ಅಲ್ವಾ? ಅವ್ ಮುಂದಿನ ಜನ್ಮದಲ್ಲೂ ಅವನೇನಾಗಿರ್ತಾನೆ? ವ್ಯಾಪಾರಿ. ನನ್ನ ವ್ಯಾಪಾರ, ನನ್ನ ವ್ಯಾಪಾರ, ನನ್ನ ವ್ಯಾಪಾರ ಅಲ್ವಾ? ಅದಕ್ಕಾಗಿ ಯೂಸ್ವಲಿ ಮನುಷ್ಯನಿಗೆ ಯಾರು ನೆನಪಿಗೆ ಬರ್ತಾರೆ ಅಂತಂದ್ರೆ, ಯಾರ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇದೆಯೋ, ಸೆಳೆತ ಇದೆಯೋ, ಆಸಕ್ತಿ ಇದೆಯೋ, ಯಾವುದಲ್ಲಿ ನನ್ನದು 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 ಹೇಳುವಂತ ಭಾವವನ್ನು ಇಟ್ಕೊಂಡಿದ್ದಾನೋ, ಬಂಧನವನ್ನು ಇಟ್ಕೊಂಡಿದ್ದಾನೋ, ಅವರು ಹೆಚ್ಚಿಗೆ ನೆನಪಿಗೆ ಬರ್ತಾರೆ. ಅದಕ್ಕಾಗಿ ಯಾರಿಗೆ ಭಗವಂತನ ಮೇಲೆ ಪ್ರೀತಿ, ಈಶ್ವರಿ ಸೇವೆಯ ಬಗ್ಗೆ ಪ್ರೀತಿ, ಈಶ್ವರ ಕಲ್ಯಾಣದ ಬಗ್ಗೆ ಪ್ರೀತಿ, ಸ್ನೇಹ ಇರುತ್ತೋ, ಅವರಿಗೆ ಅಂತಿಮ ಸಮಯದಲ್ಲಿ ಏನಾಗ್ತದೆ? ಅದೇ ನೆನಪಿಗೆ ಬರ್ತದೆ. ಇನ್ನು ಕೆಲವ್ರು ಏನ್ ಮಾಡಿರ್ತಾರೆ, ಕೆಲವೊಂದು ವಸ್ತುವನ್ನ ಬಚ್ಚಿಟ್ಟಿರ್ತಾರೆ, ಯಾರಿಗೂ ಹೇಳಿರೋದಿಲ್ಲ. ಅಂತಿಮ ಸಮಯದಲ್ಲಿ ಏನಾಗ್ತದೆ? ಅವರೇ ನೆನಪಿಗೆ ಬರ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲೇ ಹೇಳ್ತಾರೆ ಏನಂತ, ಯಾರು ರಾಕ್ಷಸರನ್ನ ಪೂಜೆ ಮಾಡ್ತಾರೋ ಅವರು ರಾಕ್ಷಸರೇ ಆಗ್ತಾರೆ. ಭೂತ ಪ್ರೇತಾತ್ಮಗಳನ್ನ ಪೂಜೆ ಮಾಡುವಂಥವರು ಅವರು ಮುಂದಿನ ಜನ್ಮದಲ್ಲಿ ಅದೇ ರೀತಿ ಜನ್ಮವನ್ನ ಪಡ್ಕೊಳ್ತಾರೆ. ದೇವಾನುದೇವತೆಗಳನ್ನ ಪೂಜೆ ಮಾಡುವಂಥವರು ಮುಂದಿನ ಜನ್ಮದಲ್ಲಿ ಅವರೇನಾಗ್ತಾರೆ? ಅದೇ ರೀತಿ ಜನ್ಮವನ್ನ ಪಡ್ಕೊಳ್ತಾರೆ. ಯಾರು ನನ್ನನ್ನ ನೆನಪು ಮಾಡ್ತಾರೋ ಅವರು ನನ್ನನ್ನ ಹೊಂದುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಶ್ಲೋಕದ ಅರ್ಥ ಆ ರೀತಿ ಇದೆ. ಯಾರು ನನ್ನನ್ನ ನೆನಪು ಮಾಡ್ತಾರೋ ಅವರು ನನ್ನನ್ನ ಹೊಂದುತ್ತಾರೆ ಅಂತ. ಹಂಗಂದ್ರೆ ಏನರ್ಥ? ಓಂ ಶಾಂತಿ. ಅದಕ್ಕೆ ಅಂತಿಮ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾರಿರ್ತಾರೋ ಅವ್ರನ್ನ ನಾವು ಹೊಂದುತ್ತೀವಿ. ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾರು ನನ್ನ ಜೊತೆಯಲ್ಲಿ ಇರ್ತಾರೋ, ಯಾರು ನನ್ನ ನೆನಪಿನಲ್ಲಿ ಇರ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ. ಅಲ್ಲಿ ನಾನು ಅಂತಂದ್ರೆ ಪರಮಾತ್ಮ, ಕೃಷ್ಣ ಅಲ್ಲ, ಶಿವ ಅಲ್ವಾ? ಇವತ್ತು ನೋಡಿ, ನಾವು ಶಿವನನ್ನ ನೆನಪು ಮಾಡ್ತೀವಿ. ಭಕ್ತಿ ಮಾರ್ಗದಲ್ಲಿ ಹಿಂದೂಗಳು ಏನ್ ಮಾಡ್ತಾರೆ? ದೇವತೆಗಳನ್ನ ನೆನಪು ಮಾಡ್ತಾರೆ. ಬೇರೆ ಬೇರೆ ಧರ್ಮದವ್ರು ಏನ್ ಮಾಡ್ತಾರೆ? ಧರ್ಮ ಸ್ಥಾಪಕರನ್ನ ನೆನಪು ಮಾಡ್ತಾರೆ ಅಲ್ವಾ? ಇನ್ನು ಕೆಲವರು ಭೂತ ಪ್ರೇತಾತ್ಮಗಳನ್ನ ಪೂಜೆ ಮಾಡೋರು ಇದ್ದಾರೆ, ಕೆಲವರು ಅಪ್ಪ ಅಮ್ಮನನ್ನ ಪೂಜೆ ಮಾಡುವಂಥವ್ರು ಇದ್ದಾರೆ, ಅಂದ್ರೆ ನೆನಪು ಮಾಡುವಂಥವ್ರು ಇದ್ದಾರೆ, ಕೆಲವೊಬ್ರು ಸಾಧು ಸನ್ಯಾಸಿಗಳನ್ನ, ಕೆಲವೊಬ್ಬರು ಹಣವನ್ನ. ಹೀಗೆ ಯಾರು ತಮ್ಮ ಮನಸ್ಸಿನಲ್ಲಿ ದೇವರು ಅಂತ ಇಟ್ಕೊಂಡಿದ್ದಾರೋ, ಒಂದು ಗೌರವ ಭಾವನೆ ಇದೆಯೋ, ಅವರು ಅದನ್ನೇ ನೆನಪು ಮಾಡಿದಾಗ 5,000 ವರ್ಷದಲ್ಲಿ ಪುನಃ ಅವರು ಆವಾಗಲೇ ಜನ್ಮ ಪಡ್ಕೊಳ್ತಾರೆ ಅಲ್ವಾ? ನಾವು ಪರಮಾತ್ಮ ನೆನಪಿನಲ್ಲಿ ಇಟ್ಕೊಂಡಾಗ ಏನಾಗ್ತದೆ? ಯಾವಾಗ ಜನ್ಮ ಪಡ್ಕೊಳ್ತೀವಿ? ಸತ್ಯುಗದ ಆದಿಯಲ್ಲಿ. ಧರ್ಮಾತ್ಮನನ್ನ ನಾವು ನೆನಪು ಮಾಡಿದ್ರೆ ದ್ವಾಪರ ಯುಗದ ನಂತರದಲ್ಲಿ ನಮಗೆ ಜನ್ಮ ಆಗ್ತದೆ. ಓಕೆ, ಅದೇ ರೀತಿ ಇನ್ನೊಂದು ಕಥೆ ಇದೆ. ಆ ಕಥೆ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ, ಕತೆ ಇದು ನಿಜ ಅಲ್ಲ, ತುಂಬಾ ತಪ್ಪನ್ನ ಮಾಡಿರ್ತಾನೆ, ತುಂಬಾ ಮೋಸವನ್ನ ಮಾಡಿರ್ತಾನೆ. ಅದು ಒಂದು ಕೆಲಸ ಏನ್ ಮಾಡಿರ್ತಾನೆ ಅಂತಂದ್ರೆ, ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಸರಿನಾ? ತುಂಬಾ ಕೆಲಸ ಮಾಡಿದಾಗ, ತುಂಬಾ ತಪ್ಪು ಕೆಲಸವನ್ನ ಮಾಡಿದಾಗ
ಅವನು ಶರೀರವನ್ನ ಬಿಟ್ಟಾಗ ಅವನ್ನ ಎಲ್ಲಿ ಯಮಧರ್ಮರಾಯನ ಎದುರುಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವನ ಲೆಕ್ಕದಲ್ಲಿ ತುಂಬಾ ಏನಿರ್ತದೆ ಅಂತಂದ್ರೆ ತಪ್ಪು ಮಾಡಿರುವಂತ ಲಿಸ್ಟ್ ಇರ್ತದೆ. ಚಿತ್ರಗುಪ್ತ ಕೇಳ್ತಾನೆ, ಇವನಿಗೆ ಸ್ವರ್ಗಕ್ಕೆ ಕಳಿಸ್ಬೇಕು ನರಕಕ್ಕೆ ಕಳಿಸ್ಬೇಕು ಅಂತ. ಇದು ಕತೆ ನಾಳೆ ಮತ್ತೆ ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟಿರ ಆಮೇಲೆ. ಸರಿ, ಆವಾಗ ಯಮಧರ್ಮರಾಯ ಹೇಳ್ತಾನೆ, ಇವನನ್ನು ಸ್ವರ್ಗಕ್ಕೆ ಕಳಿಸು. ಯಾಕೆ? ಅವನು ಎಷ್ಟೇ ತಪ್ಪು ಕೆಲಸವನ್ನ ಮಾಡಿದ್ರು ಕೂಡ ಅಂತಿಮ ಸಮಯದಲ್ಲಿ ಅವನು ನಾರಾಯಣ ಅಂತ ಹೇಳಿದಾನೆ. ನಾರಾಯಣ ಅಂತಂದ್ರೇನು? ಅವನೇನು ನಾರಾಯಣ ನೆನಪು ಮಾಡಿಲ್ಲ, ಅವನ ಮಗನನ್ನ ಕರೆದಿರೋದು ನಾರಾಯಣ ಅಂತ. ಅಂತಿಮ ಸಮಯದಲ್ಲಿ ನಾರಾಯಣ ಅಂತ ಹೇಳ್ಬಿಟ್ಟು ಎದೆನೋವೇನೋ ಬಂದ್ಬಿಟ್ಟು ನಾರಾಯಣ ಅಂತಂದಾಗ ಶರೀರ ಬಿಟ್ಬಿಡ್ತಾರೆ. ಅದಕ್ಕಾಗಿ ಹಳೆ ಕಾಲದಲ್ಲಿ ತಮ್ಮ ಮಕ್ಕಳಿಗೆ ದೇವರ ಹೆಸರನ್ನ ಇಡ್ತಾ ಇದ್ರು. ಯಾಕಂತಂದ್ರೆ ಆ ಲೆಕ್ಕದಲ್ಲಾದ್ರೂ ದೇವರ ನೆನಪು ಬರಲಿ ಅಂತಿಮ ಸಮಯದಲ್ಲಿ ಹೇಳುವಂತ ಒಂದು ಉದ್ದೇಶ. ಅದನ್ನು ಒಂದು ಸ್ಥೂಲ ರೂಪದಲ್ಲಿ ತೋರಿಸಿದ್ದಾರೆ. ಹಾಗೆ ಇಲ್ಲಿ ಆದ್ಮೇಲೆ ನಮ್ಮ ಜೀವನದ ಅಂತಿಮ ಕ್ಷಣ ಯಾವಾಗ್ಲೂ ಬರಬಹುದು. ಆ ಪರೀಕ್ಷೆಯಲ್ಲಿ ನಾನು ಫೇಲ್ ಆಗ್ಬಿಟ್ರೆ ಇಷ್ಟು ವರ್ಷ ನಾನು ಸಂಗಮ ಯುಗದಲ್ಲಿ ಮಾಡಿರುವಂತ ಎಲ್ಲ ಸಾಧನೆ ಏನಾಗತ್ತೆ ಅಂತಂದ್ರೆ ಹೇಳ್ತಲ್ಲ, ತುಳಸಿ ಹಣ್ಣು ನೀರಿನಲ್ಲಿ ತೊಳೆದಂಗೆ ಅಂತ ಎಲ್ಲ ವ್ಯರ್ಥವಾಗ್ಬಿಡ್ತದೆ. ಅದಕ್ಕಾಗಿ ಈಗಲಿಂದಲೇ ನಾವೇನ್ ಮಾಡ್ಬೇಕಾಗ್ತದೆ, ನಮ್ಮ ಅಂತಿಮ ಸ್ಥಿತಿಯನ್ನು ಸೆಟ್ ಮಾಡಬೇಕು. ಯಾವುದದು ಅಂತಿಮ ಸ್ಥಿತಿ? ಮೊನ್ನೆ ಮುರಳಿಯಲ್ಲಿ ಬಾಬಾ ಹೇಳಿದ್ರು, ಭಾನುವಾರದ ಮುರಳಿಯಲ್ಲಿ, ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಸ್ಥಿತಿ, ಶಾಂತ. ಯೋಗ ಮಾಡಬೇಕಾದ್ರೆ, ಸೇವೆ ಮಾಡಬೇಕಾದ್ರೆ ನಿಮ್ಮ ಅಂತರ್ಚಕ್ಷುವಿನಲ್ಲಿ, ಸ್ಥೂಲವಾದ ಕಣ್ಣಿನಲ್ಲಿ ಯಾವುದೇ ಆಕಾರ ಹೇಳುವಂಥದ್ದು ಇರಕೂಡದು. ನಿರಾಕಾರ. ನಾನು ಆತ್ಮ ಬಿಂದು ಅಂತಾನೋ, ಬಿರುಕುಟಿಲಿದ್ದೇನೆ ಅಂತಾನೋ, ವೈಟ್ ಕಲರ್ ಅಂತಾನೋ, ಕಿರಣ ಅಂತಾನೋ, ಬಣ್ಣ ಇರಕೂಡದು. ಸರಿ, ಬಿರುಕುಟಿಲಿ ನಾನಿಲ್ಲ, ಬಾಬಾ ಇದ್ದಾರೆ, ಬಿಂದು 1.5 ಇಂಚ್ ಒಳಗಡೆ, ಇದನ್ನು ಕೂಡ ಇರಬಾರದು. ನಿರಾಕಾರ, ಕೇವಲ ಅನುಭವ. ಭಗವಂತಲ್ಲಿದ್ದಾರೆ, ಅನುಭವ ಆಗ್ತಾ ಇದೆ. ಹೀಗೆ ಎಸಿ ಅನುಭವ ಆಗ್ತಾ ಇರ್ತದಲ್ವ, ಹಾಗೆ ಭಗವಂತ ತನ್ನ ಕಾರ್ಯ ಮಾಡ್ತಾ ಇರುವಂತ ಆ ಒಂದು ಶಕ್ತಿಯ ಅನುಭೂತಿ ಮಾತ್ರ ಇರ್ಬೇಕು. ಶಾಂತ, ಸುಖ, ಆನಂದ, ಸಂತೋಷ, ಪ್ರೀತಿ, ಆಶೀರ್ವಾದ, ಶಕ್ತಿ, ಇದರ ಅನುಭವ ನಿರಂತರವಾಗಿರಬೇಕು. ಅದು ಇರಬೇಕು ಅಂತಂದ್ರೆ ಭಗವಂತ ಏನ್ ಹೇಳಿದ್ರು, 3 ಸಿಂಹಾಸನದಲ್ಲಿ ಇರಬೇಕು. ಹೃದಯ ಸಿಂಹಾಸನದಲ್ಲಿ, ಭೃಗುಟಿ ಸಿಂಹಾಸನದಲ್ಲಿ, ವಿಶ್ವ ಪರಿವರ್ತನೆ ಸಿಂಹಾಸನದಲ್ಲಿ. ಅಂದ್ರೆ ಪರಮಧಾಮದಲ್ಲಿ ಭಗವಂತನ ಜೊತೆಯಲ್ಲಿ ಇದ್ದಾಗ ನಿಮ್ಮ ಮೂಲಕ 3 ಲೋಕಕ್ಕೂ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಲ್ವಾ? ಬಾಬಾ ಏನ್ ಹೇಳ್ತಾರೆ, ನೀನ್ ಯಾರು? ಆತ್ಮ. ಪರಂಧಾಮದಲ್ಲಿ ನಾನಿದ್ದೇನೆ, ಆತ್ಮ ಆದೆ. ಯೋಗ ಯಾರ ಜೊತೆಗೆ? ಯೋಗ ಬಾಬನ ಜೊತೆಯಲ್ಲಿ, ಬಾಬಾನ ಜೊತೆಗಿದ್ದಾರೆ. ಧಾರಣೆ, ದಿವ್ಯ ಗುಣಗಳ ಧಾರಣೆ ಆಗ್ತಾ ಇದೆ. ನನ್ನ ಮೂಲಕ 3 ಲೋಕದ ಸರ್ವರಿಗೂ ಕೂಡ ಭಗವಂತನ ಶಕ್ತಿ ಹೋಗಿ ತಲುಪ್ತಾ ಇದೆ. ಇದನ್ನ ನಾವು ಪ್ರಾಕ್ಟೀಸ್ ಅನ್ನ ಮಾಡಿ ಸಮಯ ಸಿಕ್ಕಿದಾಗಲೆಲ್ಲ ಹೆಚ್ಚಿನ ಸಮಯ ಅದೇ ಸ್ಥಿತಿಯಲ್ಲಿ ಇರ್ಬೇಕು. ಅದನ್ನೇ ಭಗವಂತ ಹೇಳಿದ್ರು, ಭಗವಂತನ ಮಗುವಾದ ಮೇಲೆ ಇಲ್ಲಿಯವರೆಗೂ ಇಷ್ಟು ನಿರಂತರವಾಗಿ ನೀನು ಹೃದಯ ಸಿಂಹಾಸನದಲ್ಲಿ ಇದ್ದೀಯಾ. ಹಂಗಂದೇನು? ಬಾಬನ ಜೊತೆಯಲ್ಲೇ ಇದ್ದೀಯಾ. ಆರಂಭದಿಂದಲೂ ಬಾಬಾ ನನಗೆ ಯೋಗ ಹೇಳಿಕೊಟ್ಟಿದ್ದ ಹಾಗೇನೆ. ನಾನು ಎಂದೂ ಬಾಬನಿಂದ ದೂರ ಇದ್ಬಿಟ್ಟು ಕಿರಣ ತಗೊಳ್ಳುವಂತ ಪ್ರಾಕ್ಟೀಸ್ ಅನ್ನ ಮಾಡಿಲ್ಲ. ಕಾಮೆಂಟೇನು ಕೂಡ ಹೆಚ್ಚಿಗೆ ಹೇಳಲಿಲ್ಲ. ಓಕೆ, ಅದನ್ನೆಲ್ಲ ಬಾಬಾ ಇವತ್ತು ಮುರಳಿಗಳಲ್ಲಿ ಸ್ಪಷ್ಟ ಮಾಡ್ತಾರೆ. ಎಸ್, ಆರಂಭದಿಂದ ಏನ್ ಮಾಡಿದ್ರೆ ಸರಿ ಇದೆ. ಸಿಂಹಾಸನದಲ್ಲಿ ಇರಬೇಕು, ಸದಾಕಾಲ ಜೊತೆಯಲ್ಲಿ ಇರಬೇಕು. ನಾನು ಅವನ ಒಳಗಡೆನೆ ಇದ್ದೇನೆ, ಅವನ ಜೊತೆಯಲ್ಲಿ ಇದ್ದೇನೆ. ಹೀಗೆ ಬಾಬಾ ಜ್ಞಾನವನ್ನು ಸ್ಪಷ್ಟ ಕೊಟ್ಟಾಗ ನಾವ್ ಯಾಕೆ ಅದನ್ನ ಅಳವಡಿಕೆ ಮಾಡ್ಕೊಳ್ಬಾರ್ದು ಆತ್ಮೀಯರೇ? ಹಾಗಿದ್ರೆ ಆ ಕಿರಣಗಳು ಬಣ್ಣಗಳೆಲ್ಲ ಯಾವಾಗ? ಅದು ಹೊಸಬರಿಗೆ ಆರಂಭದಲ್ಲಿ ನಾವು ಮಾಡಬೇಕಾಗ್ತದೆ ಅಲ್ವಾ? ನಾವು ಅನುಭೂತಿ ಆಗ್ತಾ 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 ಹೋದಾಗ ಆದಷ್ಟು ಅವರ ಜೊತೆಲಿ ಇದ್ಬಿಟ್ಟು ಅವರಿಗೆ ಆ ಸ್ಥಳವನ್ನ ನಾವು ಬಿಡ್ಕೊಡ್ಬೇಕಾಗ್ತದೆ. ಅದಕ್ಕೆ ಅಂತಮತಿ ಸೋಗತಿ ಅಂತಂದ್ರೆ ಆ ಸಮಯದಲ್ಲಿ ನಿಮಗೇನು ಆ ಗತಿ ಬೇಕಲ್ಲ, ಯಾವುದು? ಆತ್ಮೀಯ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಅಂತಿಮದಲ್ಲಿ ನಿಮ್ಗೆ ಏನ್ ಬೇಕು? ನಿಮ್ ಜೀವನದಲ್ಲಿ ನಿಮ್ಗೆ ಏನ್ ಬೇಕು?
ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾಕೆ? ಪರಮಾತ್ಮನ್ ನೆನಪಬೇಕಣ್ಣವ್ರೆ. ನೆನಪು ಮಾಡೋದು ಅದು ಕರ್ಮ. ನಿಮ್ಗೇನು ಫಲ ಬೇಕು? ನೀವು ಆತ್ಮ ಸುಖ ತಾನೆ ಶಾಂತಿ ಆನಂದ ಬೇಕು ಅಲ್ವಾ? ಅದೇ ತಾನೇ ಬೇಕಾಗಿರೋದು. ಅದು ಸಿಕ್ಕಿದ ಮೇಲೆ ಮುಗೀತಲ್ವಾ? ನೀವೇನೇ ಮಾಡಿದ್ರು ಕೂಡ ಶಾಂತಿ, ನೆಮ್ಮದಿ, ಸಂತೋಷ, ಪ್ರೀತಿ, ಸಂತೃಪ್ತತೆ ಅದೇ ತಾನೇ ಬೇಕು. ಅದ್ರ ಜೊತೆ ನೀವು ಕನೆಕ್ಟ್ ಆದ್ರಿ, ಅದರ ಅನುಭವ ಆಗ್ತಾ ಇದೆ ಅಂತ ಅದು ಬಂದು ಮುಗೀತಲ್ವಾ? ಗತಿ ಫೈನಲ್. ಎಲ್ಲಿ ಹೋಗಿ ತಲುಪಬೇಕಿತ್ತು ನೀವೇನ್ ಮಾಡಿದ್ರಿ? ತಲುಪಿದ್ರಿ. ಸರಿ, ಡೈಮಂಡ್ ಹಾಲಿಗೆ ಹೋದ್ರಿ, ಬಾಬಾ ಬಂದಿದ್ದಾರೆ, ಬಾಬಾ ಮುರಳಿ ನಡೆಸ್ತಾ ಇದ್ದಾರೆ, ಅವಾಗ ನಿಮ್ ಕೆಲಸ ಮುಗೀತಲ್ವಾ? ಓಕೆ, ನೀವು ಮನೆಯಿಂದ ಹೊರಡ್ತೀರಾ ತೀರ್ಥಯಾತ್ರೆಗೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ. ನಿಮ್ ಯಾತ್ರೆ ಯಾವಾಗ ಕಂಪ್ಲೀಟ್ ಆಗ್ತದೆ? ದರ್ಶನ ಆದ್ಮೇಲೆ ಅಲ್ವಾ? ಎದುರುಗಡೆ ಇದ್ದಾರೆ ಅಂತ ದರ್ಶನ ಮಾಡಿದ್ರೆ ಮುಗೀತು ತಾನೇ, ಅಲ್ಲಿಗೆ ಎಂಡ್. ಹಾಗೇನೆ ನಮ್ಮ ಉದ್ದೇಶ ಗುರಿ ಎಲ್ಲಿ ಎಂಡ್ ಆಗತ್ತೆ? ಸುಖ ಶಾಂತಿ ಶಾಂತಿ ನೆಮ್ಮದಿ. ಮನಸ್ಸನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಪರಮಾತ್ಮನಲ್ಲಿ ಇಟ್ಟಾಗ ಅವನಿಂದ ಏನು ಅನುಭವ ಆಗತ್ತೆ ಅಲ್ಲಿಗೆ ಮುಗೀತು. ಹೌದು. ಅದೇ ಫೈನಲ್ ತಾನೇ ಆತ್ಮನಿಗೆ ಬೇಕಾಗಿರುವಂತದ್ದು. ಹೌದು. ಅದನ್ನ ನೀವೆಷ್ಟು ಅನುಭವಿಸ್ತಾ 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 ಹೋಗ್ತಿರೋ ಆ ನಂತರದಲ್ಲಿ ಬೇರೆಯವರಿಗೆ ಸಿಗ್ತಾ ಹೋಗ್ತದೆ. ಸರಿ, ನಾನ್ ತಿರುಪತಿಗೆ ಹೋದೆ, ದರ್ಶನವನ್ನ ಮಾಡಿದ್ಮೇಲೆ ಮುಂದೇನ್ ಮಾಡ್ತೀರಿ? ಮುಂದೇನ್ ಮಾಡ್ತೀರಿ? ತಕೊಂತೀವಿ, ಪ್ರಸಾದ ಹಾ? ತಕೊಂತೀವಿ, ಯಾವ ಪ್ರಸಾದ ಲಡ್ಡು ತಗೊಂಡೇನ್ ಮಾಡ್ತೀರಿ? ತಕೊಂಡ್ ಮನೆಗ್ ಬರ್ತೀವಿ. ಸ್ವತಃ ತಿಂತೀರಾ? ಲಡ್ಡು ತಗೊಂಡು ಬಂದು ಬೇರೆಯವ್ರು ಕೊಡ್ತೀರ ತಾನೆ? ಯಾಕಂದ್ರೆ ಲಡ್ಡು ಅಷ್ಟು ಚೆನ್ನಾಗಿರ್ತದೆ, ಅದು ತಾನೆ. ಹಾಗೆ ನೀವು ಹೋಗಿ ಮೊದಲು ಅಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಆಮೇಲೆ ಆ ಪ್ರಸಾದವನ್ನ ತಂದ್ಬಿಟ್ಟು ಏನ್ ಮಾಡ್ಬೇಕು? ಬೇರೆಯವ್ರು ಕೊಡ್ಬೇಕು. ಬೇರೆಯವ್ರು ಕೊಡಬೇಕಾಗ್ತದೆ. ಹಾಗೆ ಗತಿ, ದಿನದಲ್ಲಿ ಎಷ್ಟು ಸಮಯ ನಾನು ಆ ಸ್ಥಿತಿಯಲ್ಲಿ ಆ ಸ್ವರೂಪದಲ್ಲಿ ಇರ್ತೇನೆ. ಅದಕ್ಕಾಗಿ ಮಮ್ಮಾರವರ ಸ್ಲೋಗನ್ ಇತ್ತು, ಏನಂತ? ಇದು ನನ್ನ ಅಂತಿಮ ಸಮಯ. ಸದಾಕಾಲ ಏನ್ ತಿಳ್ಕೊಳ್ಬೇಕು ನಾನು? ಈ ಸೆಕೆಂಡೇ ನನ್ನ ಜೀವನದ ಅಂತಿಮ ಸಮಯ ಅಲ್ವಾ? ನಾವು ರೆಡಿ ಆಗಿರ್ಬೇಕು. ಎಕ್ಸಾಮ್ ಯಾವಾಗ ಬೇಕಾದ್ರೂ ಬರಬಹುದು, ಡೇಟ್ ನೋಡ್ಕೊಂಡ್ಬಿಟ್ಟು ಓದೋದಲ್ಲ. ಹೌದು. ಸದಾ ಕಾಲ ಆ ಸ್ಥಿತಿಯಲ್ಲಿರುವಂತ ಪ್ರಯತ್ನವನ್ನು ನಾವು ಮಾಡ್ತಾ 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 ಹೋದಾಗ ಎಕ್ಸಾಮ್ ಯಾವಾಗ ಬಂದ್ರೂ ಕೂಡ ನೀವೇನಾಗೋದಿಲ್ಲ, ಹೆದರುವಂತ ಅವಶ್ಯಕತೆ ಇರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಪುರುಷಾರ್ಥದ ಫೈನಲ್ ಸ್ಟೇಜ್ ಅನ್ನ, ಸೇವೆಯ ಫೈನಲ್ ಸ್ಟೇಜ್ ಅನ್ನ, ತಪಸ್ಸಿನ ಫೈನಲ್ ಸ್ಟೇಜ್ ಅನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು ಆತ್ಮೀಯರೇ. ಇವಾಗ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ, ಇವಾಗ ಪುಸ್ತಕ ತೆಗೆದ್ಬಿಟ್ಟು ನಾನು ಓದ್ತಾ ಕೂತ್ಕೊಳ್ತೇನೆ ಅಂತಂದ್ರೆ ಏನಾಗ್ತದೆ? ಆಗತ್ತಾ? ಆಗಲ್ಲ. ಎಕ್ಸಾಮ್ ಬಂತು ಅಂತ ತಕ್ಷಣ ಏನ್ ಮಾಡ್ಬೇಕು? ಬರಿಬೇಕಷ್ಟೇ ಅಲ್ವಾ? ನೀವು ವಿದ್ಯಾರ್ಥಿಗಳಾಗ್ಬಿಟ್ಟು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ಟೂಡೆಂಟ್ ಆಗಿದ್ದೀರಿ ಅಂತಂದ್ರೆ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಒಂದು ಒಳ್ಳೇದೇನು ಗೊತ್ತಾ? ಪ್ರಶ್ನೆ ಜೊತೆಗೆ ಉತ್ತರನು ಕೂಡ ಕೊಟ್ಬಿಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಉತ್ತರನೂ ಕೊಟ್ಬಿಟ್ಟಿದ್ದಾರೆ. ನಾವು ಉತ್ತರದ ಕಡೆ ಗಮನ ಕೊಡಬೇಕು, ಪ್ರಶ್ನೆ ಕಡೆ ಗಮನ ಕೊಡಬೇಕು? ಉತ್ತರದ ಅದನ್ನೇ ಇವತ್ತು ಬಾಬಾ ಮುರಳಿಲಿ ಹೇಳಿದ್ದು, ಮಕ್ಕಳೇ 106 ಪ್ರಶ್ನೆ ಕೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ, ನನಗೂ ಪ್ರಶ್ನೆ ಕೇಳಬೇಡಿ, ನಿಮಿತ್ತದವರೆಗೂ ಪ್ರಶ್ನೆ ಕೇಳಬೇಡಿ, ಏನು ಯೋಗ ಮಾಡ್ಬೇಕು ಅದ್ರ ಕಡೆ ಮಾತ್ರ ಗಮನ ಕೊಡಿ. ಮನ್ಮನಾಭವ. ಅದ್ಯಾಕೆ ಹಂಗೆ, ಇದ್ಯಾಕೆ ಹಂಗೆ, ವಿನಾಶ ಯಾಕೆ ಆಗ್ತದೆ, ಆಗ್ತದೋ ಆಗಲ್ವೋ, ಅದೆಲ್ಲ ಬೇಡ ನಿಮ್ಗೆ. ಕೇವಲ ಯೋಗ ಮಾಡ್ಲಿಕ್ಕೆ ಏನು ಬೇಕು ಅದರ ಕಡೆ ಮಾತ್ರ, ಏನು ಮಾಡ್ಬೇಕು ಅದರ ಕಡೆ ಮಾತ್ರ ಗಮನವನ್ನ ಕೊಡಿ. ಬೇರೆ ಯಾವುದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. ಯೋಗಾನುಭೂತಿ, ಪರಮಾತ್ಮ ಅನುಭೂತಿ, ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟು ಆ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ಏನ್ ಮಾಡ್ತಾ ಹೋಗಿ, ಸ್ಥಿತ ಮಾಡ್ತಾ ಹೋಗಿ ಮತ್ತು ಅನುಭವವನ್ನ ಮಾಡ್ತಾ ಹೋಗಿ. ಅದಕ್ಕಾಗಿ ಈ ಕ್ಷಣನೇ ನನ್ನ ಜೀವನದ ಏನು ಅಂತಿಮ ಕ್ಷಣ ಅಂತ ಬಿಟ್ಟು ಆ ಸ್ಥಿತಿಯನ್ನ ಸೆಟ್ ಮಾಡಿ ಪುನಃ 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 ಅದೇ ಸ್ಥಿತಿ ಸೆಟ್ ಮಾಡ್ಬೇಕು. ಈಗ ಶರೀರಿ ಆದ, ಇವಾಗ ಬಿಂದು ಆದ, ಇವಾಗ ಕರ್ಮಾತೀತ ಆದ, ಇವಾಗ ನಿರಾಕಾರಿ ಆದ, ಈ ರೀತಿ ಕನ್ಫ್ಯೂಸನ್ ಅಲ್ಲ. ಯಾವಾಗ ಅದು ಟಕ್ ಅಂತ ಅದೇ ಸ್ಥಿತಿ, ಸಮಯ ಸಿಕ್ಕಾಗಲಿಲ್ಲ ಅದೇ ಸ್ಥಿತಿ, ಪುನಃ 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 ಅದಾದಾಗ ಏನಾಗತ್ತೆ? ಅಂತಿಮ ಸಮಯದಲ್ಲಿ ಅದೇ ಸಂಸ್ಕಾರವಾಗ್ತದೆ, ಅದೇ ನೆನಪಿಗೆ ಬರ್ತಾ ಹೋಗುತ್ತೆ. ಭಗವಂತ ಇರ್ತಾನೆ ಅಂತಿಮ ಸಮಯದಲ್ಲಿ ಯಾರು ನೆನಪಿಗೆ ಬರ್ತಾರೆ ಅಂತಂದ್ರೆ, ಯಾರ ಮೇಲೆ ನಿಮ್ಗೆ ತುಂಬಾ ಪ್ರೀತಿನೋ, ಯಾರ ಮೇಲೆ ನಿಮ್ಗೆ ತುಂಬಾ ಸಿಟ್ಟೋ ಅವ್ರ ನೆನಪಿಗೆ ಬರ್ತಾರೆ.
ಸಿಟ್ಟಿರೋರು ನೆನಪಿಗೆ ಬರ್ಬೋದು, ಅಥವಾ ಪ್ರೀತಿ ಇರೋರು ನೆನಪಿಗೆ ಬರ್ಬೋದು ಅಲ್ವಾ. ಸೊಸೆ ಮೇಲೆ ಸಿಟ್ಟಿರ್ತದೆ, ಅವರು ನೆನಪಿಗೆ ಬರ್ಬೋದು. ಮಗನ ಮೇಲೆ ಪ್ರೀತಿ ಇರ್ತದೆ, ಮಗನು ನೆನಪಿಗೆ ಬರ್ಬೋದು. ಯಾರು ನೆನಪಿಗೆ ಬರ್ಬೇಕು? ಯಾರು ಬರೋದ್ ಬೇಡ. ಪರಮಾತ್ಮ ಬರ್ಬೇಕು, ಬಾಬಾ. ಅವಾಗ ನೆನ್ಪಿರ್ಬೇಕು. ಅವಾಗ ಅವನ ಮೇಲೆ ಅಷ್ಟು ಮೋಹ ಇಟ್ಕೊಳ್ಳಿ, ಅವನ ಹೌದು. ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಕೊಳ್ಳಿ, ಅವನನ್ನು ನನ್ನವನನ್ನಾಗಿ ಮಾಡಿ ಅಲ್ವಾ. ರೆಗ್ಯುಲರ್ ಆಗಿ ಸರಾಯಿ ಕುಡಿಯೋನಿಗೆ ಏನ್ ನೆನಪಿಗೆ ಬರ್ತದೆ ಹೇಳಿ ನೋಡೋಣ? ಸಾರಾಯಿ ನೆನಪ. ಸರಿಯಾಗಿ ಕುಡಿದು ನಶೆ ಏಡ್ಸ್ಕೊಂಡು ನನಗೆ ಅದೇ ತಾನೇ ನೆನಪಿಗೆ ಬರ್ತದೆ. ಸಿಗರೇಟ್ ಸೇವನಿಗೆ ಅದೇ ನೆನಪಿಗೆ ಬರ್ತದೆ, ಫಿಲಿಮ್ ನೋಡೋನಿಗೆ ಅದೇ ನೆನಪಿಗೆ ಬರ್ತದೆ, ಪ್ರತಿದಿನ ಮೊಬೈಲ್ ನೋಡೋನಿಗೆ ಅದೇ ನೆನಪಿಗೆ ಬರ್ತದೆ. ಹೌದು. ಹಾಗೆ ನಮ್ಮಲ್ಲಿ ಮನಸ್ಸಲ್ಲಿ ಸದಾಕಾಲ ಯಾರಿರ್ಬೇಕು? ಪರಮಾತ್ಮನೇ. ಬಾಯಲ್ಲಲ್ಲ, ಫೋಟೋದಲ್ಲಲ್ಲ, ಹೌದು. ರೆಡ್ ಲೈಟ್ ಅಲ್ಲಲ್ಲ, ಯಾವ್ದಲ್ಲಿ? ಮನಸ್ಸಲ್ಲಿ. ಹೃದಯದ ಅನುಭವದಲ್ಲಿ ಅಂತ ಹೇಳ್ತಾರೆ ಬಾಬಾ. ಕೇವಲ ಮನಸ್ಸಲ್ಲಿ ಬಾಬಾ 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 ಅಲ್ಲ, ಅನುಭವದಲ್ಲಿ. ಆ ಅನುಭವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಪುನಃ 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 ಸಮಯ ಸಿಕ್ಕಿದಾಗೆಲ್ಲ ಟಕ್ ಅಂತ ಎಲ್ಲಿ ಹೋಗ್ಬೇಕು? ಬಾಬನ ಹತ್ರ. ಪರಮಾತ್ಮ ಹತ್ರ ಹೋಗ್ತಾ ಇರಬೇಕು. ಅದರಿಂದನೇ ನಿಮ್ಗೆ ಕಲ್ಯಾಣ, ಅದರಿಂದಲೇ ನಿಮಗೆ ಲಾಭ, ಅದರಿಂದಲೇ ನಿಮ್ಮ ಜೀವನ ಪರಿವರ್ತನೆ ಆಗ್ತದೆ. ಗಂಗಾ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡೋದ್ರಿಂದ ವಿಕರ್ಮ ವಿನಾಶ ಆಗೋದಿಲ್ಲ. ಏನು ಮಾಡಬೇಕಾಗಿದೆಯೋ ಅದರ ಕಡೆಗೆ ಸಂಪೂರ್ಣ ಗಮನವನ್ನ ಕೊಡಿ ಆತ್ಮೀಯರೇ. ಅದಕ್ಕೆ ಹೇಳ್ತಾರೆ ಅಂತಮತಿ ಸೋಗತಿ. ಅಂತಿಮ ಸಮಯದಲ್ಲಿ ಆತ್ಮ ಶರೀರವನ್ನ ಬಿಡಬೇಕಾದ್ರೆ ಅವರ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ವಸ್ತು ವಿಷಯಗಳು ಬರ್ತಾವೋ ಅವರಿಗೆ ಅದೇ ಗತಿ ಹೇಳುವಂಥದ್ದು ಏನಾಗ್ತದೆ? ಸಿಗತ್ತೆ ಆತ್ಮಿಕವಾಗಿ. ಅಂದ್ರೆ 5,000 ವರ್ಷದ ನಮ್ಮ ಜೀವನ ಯಾವುದರ ಮೇಲೆ ಅವಲಂಬಿತ ಆಗಿದೆ? ನಮ್ಮ ಕೊನೆಯ ಕ್ಷಣದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಎಕ್ಸಾಮಲ್ಲಿ ಪಾಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಎಷ್ಟು ಟೈಮ್ ಕೊಡ್ತಾರೆ ಬಾಬಾ? 1 ಸೆಕೆಂಡ್. ಅಲ್ವಾ? ಅವಾಗ ನಾನು ಬೇರೆಯವ್ರಿಗೆ ಜ್ಞಾನ ಹೇಳ್ತೇನೆ, ನಾನು ಪರಂಧಾಮಕ್ಕೆ ಹೋಗ್ತೀನಿ ಅಂತಂದು ಹೇಳಿದ್ರೆ ಆಗತ್ತಾ? ಆಗಲ್ಲ. ಈಗ ಚೆಕ್ ಮಾಡಿ, ರೆಡ್ ಲೈಟ್ ಹಾಕೊಂಡು ಅಗರಬತ್ತಿ ಹಚ್ಚಿಬಿಟ್ಟು ಫೋಟೋ ಇಟ್ಕೊಂಡು ಪೀಸ್ ಆಫ್ ಮೈಂಡ್ ಚಾನಲ್ ಆನ್ ಮಾಡಿ ಜೂಮ್ನಲ್ಲೂ ಕೂತ್ಕೊಂಡು ಎದುರುಗಡೆ ಯೋಗೇಶನ ನೋಡ್ತಾ ಕೂತ್ಕೊಂಡ್ರು ಕೂಡ ಅರ್ಧ ಗಂಟೆನೂ ಆದ್ರೂ ಮೇಲಕ್ಕೆ ಹೋಗಿರೋದಿಲ್ಲ ನಾವು. ಓಕೆ, ಯಾವಾಗ? ಯೋಗದ ಅನುಭೂತಿ. ಅಂತಿಮ ಸಮಯದಲ್ಲಿ 4 ಕಡೆಯಿಂದ ಡಮ್ 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 ಅಂತ ಏನು ಬೀಳ್ತಾ ಇರ್ತದೆ? ಬಾಂಬುಗಳು. ನಿಮ್ಮ ನೆಂಟ್ರೆ ಅಕ್ಕಪಕ್ಕದಲ್ಲಿ ಶವವಾಗಿ ಬಿದ್ದಿರ್ತಾರೆ. ನೀವು ಕಟ್ಕೊಂಡಿರುವಂತ ಬಿಲ್ಡಿಂಗ್ ನಿಮ್ ಕೆಳಗಡೆನೆ ಬಿದ್ದಿರ್ತದೆ. ನಿಮ್ ಕೈನೋ ಕಾಲೋನು ಕೂಡ ಏನಾಗಿರ್ಬೋದು? ಹೋಗಿರಬಹುದು. ಓಕೆ, ಯೋಚನೆ ಮಾಡಿ ಸ್ವಲ್ಪ. ಆ ದಿನಗಳನ್ನು ಸ್ವಲ್ಪ ಕಣ್ಣೆದುರುಗಡೆ ತಂದ್ಕೊಳ್ಳಿ. ಓಕೆ, ಹೌದು. ಫೋನಲ್ಲಿ ಎಲ್ಲರೂ ಶರೀರ ಬಿಟ್ಟಿದ್ದಾರೆ, ನೀವು ಒಬ್ಬರೇ ಇದ್ದಾರೆ. ನೀವು ಎಷ್ಟು ಬೊಬ್ಬೆ ಹೊಡೆದು ಕೂಡ ಹೇಳೋರು ಕೆಲವರು ಯಾರು ಇಲ್ಲ. ಹೌದು. ಆವಾಗ ನಿಮ್ಮ ಮನಸ್ಸಲ್ಲಿರ್ಬೇಕು? ಭಗವಂತನಲ್ಲಿ ಇರ್ಬೇಕು, ಪರಮಾತ್ಮನಲ್ಲಿ. ಇವು ಸೋಫಾದಲ್ಲಿ ಕೂತ್ಕೊಂಡು ದಿಮ್ ಬಿಟ್ಕೊಂಡು ಫ್ಯಾನ್ ಆನ್ ಮಾಡ್ಕೊಂಡು ಎದುರುಗಡೆ ಫೋಟೋ ಇಟ್ಟು ಎಲ್ಲ ಮಾಡಿದ್ರು ಕೂಡ ಅಣ್ಣವರೇ ನಿದ್ರೆ ಬರ್ತಾ ಇದೆ, ಚುಟ್ಕ ಬರ್ತಾ ಇದೆ. ಇದು ನಮ್ಮ ಏನು ವಾಸ್ತವಿಕತೆ. ಅಂತಹ ಸಮಯದಲ್ಲೂ ಕೂಡ 1 ಸೆಕೆಂಡ್ ಅಲ್ಲಿ ನಾನು ಬಾಬನ ಹತ್ರ ಹೋಗ್ಬೇಕು ಅಂತಂದ್ರೆ ಹೇಗಿರ್ಬೋದು? ಯೋಚನೆ ಮಾಡಿ ನೋಡೋಣ. ಆದ್ಮೇಲೆ ಸತ್ಯ ಹೇಳಿ, ಅಷ್ಟು ಸಾಧನೆ ನಮ್ಮಲ್ಲಿ ಇದೆಯಾ? ಇಲ್ಲ ಅಣ್ಣ. ಇನ್ನು ನಮ್ಮ ರಾಜಯೋಗದಲ್ಲಿ ಅಷ್ಟು ಸುಖದ ಅನುಭವ ಆಗ್ತಾ ಇದೆಯಾ? ಇಲ್ಲ. ಯಾಕಾಗ್ತಾ ಇಲ್ಲ? ನಾವಿನ್ನ ಅದು ಕೊಡ್ತಾ ಇಲ್ಲ ಅದು. ಯಾಕಾಗ್ತಾ ಇಲ್ಲ ಅಂತಂದ್ರೆ 1 ಸೆಕೆಂಡ್ ಅಲ್ಲಿ ನಾನು ಅಲ್ಲಿ ಹೋಗಿ ತಲುಪಿದಾಗ ನನಗಷ್ಟು ಅನುಭವ ಆಗ್ತಾ ಇಲ್ಲ, ಲಾಭ ಆಗ್ತಾ ಇಲ್ಲ, ಪದುಮದಷ್ಟು ಸಂಪಾದನೆ ಆಗ್ತಾ ಇಲ್ಲ, ನನ್ನ ವಿಕರ್ಮ ವಿನಾಶ ಆಗ್ತಾ ಇಲ್ಲ. ಹ್ಮ್. ನಿಮ್ದೊಂದು ಅಂಗಡಿ ಇದೆ, ಯಾವಾಗ ಓಪನ್ ಮಾಡಿದ್ರು ಕಸ್ಟಮರ್ ಬರ್ತಾರೆ, ಲಾಭ ಆಗ್ತಾ ಇದೆ ಅಂತಂದ್ರೆ ಅಂಗಡಿ ಬಂದ್ ಮಾಡ್ಕೊಂಡು ಬರ್ತಿರೋ ಯಾವಾಗಲೂ ಶಟರ್ಸ್ ಓಪನ್ ಇಡ್ತಿರೋ? ಓಪನ್ ಇಡ್ತೀವಿ. ಇರ್ತಿರ್ತಾನೆ. ಹೌದು. ಇವಾಗ ಅಲ್ಲಿ ಹೋದಾಗ ನಮ್ಗೆ ಅನುಭವ ಆಗದೆ ಇರೋದಕ್ಕೆ ಏನಾಗ್ತಾ ಇದೆ? ನಮ್ಗೆ ಹೋಗ್ಬೇಕು ಅಂತ ಮನ್ಸು ಬರೋದಿಲ್ಲ. ಯಾಕೆ ಅನುಭವ ಆಗ್ತಾ ಇಲ್ಲ? ಜ್ಞಾನ ಗೊತ್ತಿಲ್ವಾ? ಗೊತ್ತಿದೆ. ಅನುಭವ ಯಾಕೆ ಆಗ್ತಾ ಇಲ್ಲ? ದೇಹ ಆಗ್ಬಿಟ್ಟು ಹೋಗ್ತಾ ಇದೀವಿ.
ಇಚ್ಛೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಏನು ಯೋಗವನ್ನ ಮಾಡ್ತಿದೀವೋ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಏನ್ ಸಂಪಾದನೆ ಇದೆಯೋ ಯಾವುದೋ ಒಂದು ಉದ್ದೇಶ ಖಾಲಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ. ಓಕೆ, ನೂರಾರು ಕಾರಣಗಳು ಇರುವಂತ ಕಾರಣದಿಂದ ಆತ್ಮೀಯರೇ ಅನುಭವ ಹೇಳುವಂಥದ್ದು ಆಗ್ತಾ ಇಲ್ಲ. ಸರಿ, ಎಷ್ಟೇ ವ್ಯಾಪಾರ ಇದ್ರೂ ಕೂಡ ಜ್ವರ ಇದೆ ಅಂದ್ರೆ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಹೊಟ್ಟೆ ನೋವಿದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಮಾನಸಿಕ ಕಾಯಿಲೆಗಳು, ಲೆಕ್ಕಾಚಾರಗಳು, ವಿಕರ್ಮಗಳು ತುಂಬಾ ಇರುವಂತ ಕಾರಣದಿಂದ ರಾಜಯೋಗ ಮಾಡೋದು ಕಷ್ಟ ಸಾಧ್ಯವಾಗ್ತಾ ಇದೆ. ಆದ್ಮೇಲೆ ಹೌದಾ? ಒಂದು ವಿಷಯ ತಿಳ್ಕೊಳ್ಳಿ, ಇಲ್ಲ ಅಣ್ಣವ್ರೆ, ಇನ್ನೊಂದ್ ಸ್ವಲ್ಪ ವರ್ಷ ಅಷ್ಟೇ, ನನ್ನ ಮಗಳಿಗೊಂದು ಮದುವೆ ಮಾಡ್ಕೊಂಡು ಮಗನಿಗೊಂದು ಅವ್ರವ್ರ ಜವಾಬ್ದಾರಿ ಕೊಟ್ಬಿಟ್ಟು ಆಮೇಲೆ ಏನು ಕೆಲಸ ಇಲ್ಲ. ಆಮೇಲೆ ಏನ್ ಕೆಲಸ? ಯೋಗ ಬಾಬಾ ನೆನ್ಪು ಮಾಡೋದಷ್ಟೇ ಕೆಲಸ. ಅಷ್ಟರೊಳಗಡೆ ಇನ್ನೊಂದು ಯಾವ್ದೋ ಬಂದಿರ್ತದೆ, ಮಣ್ಣಿನ ಸ್ಟಾರ್ಟ್ ಆಗಿರ್ತದೆ, ಬೆನ್ನು ಸ್ಟಾರ್ಟ್ ಆಗಿರ್ತದೆ. ಆದ್ಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ಸಾಧನೆ ಮಾಡ್ಲಿಕ್ಕೆ ಈಗಿನಷ್ಟು ಒಳ್ಳೆಯ ಸಮಯ ನಿಮಗೆ ಭವಿಷ್ಯದಲ್ಲಿ ಸಿಗಲ್ಲ. ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ದಿನದಿಂದ ದಿನಕ್ಕೆ ಪ್ರಪಂಚ ವಾತಾವರಣ ಮತ್ತು ವಾಯುಮಂಡಲ ಇನ್ನೂ ಕಲುಷಿತವಾಗ್ತಾ ಹೋಗ್ತದೆ, ಇನ್ನೂ ದುಃಖಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹೊರತು ಎಂದೂ ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ರಕ್ಷಣೆ ಮೂಲಕ, ನನ್ನ ಸಾಧನೆ ಮೂಲಕ, ನನ್ನ ಸಂಪಾದನೆ ಮೂಲಕ ನನ್ನ ರಕ್ಷಣೆಯನ್ನು ನಾನೇ ಮಾಡ್ಕೊಳ್ಬೇಕೇ ಬಿಟ್ರೆ ಪ್ರಪಂಚ ನಿಮ್ಗೆ ಸಾಧನೆ ಮಾಡ್ಲಿಕ್ಕೆ ಎಂದೂ ಸಹಯೋಗವನ್ನ ಕೊಡೋದಿಲ್ಲ. ಇದು ಬರ್ದಿಟ್ಕೊಳ್ಳಿ. ನಿಮ್ಮ ಸಂಪಾದನೆ ಕರೆಕ್ಟ್ ಆಗಿದ್ದಿದ್ರೆ ಪ್ರಪಂಚದ ಯಾವುದೇ ದುಃಖ, ಯಾವುದೇ ಕಷ್ಟ, ಯಾವುದೇ ಸಮಸ್ಯೆಗಳು ನಿಮ್ಗೇನು ತೊಂದರೆ ಕೊಡೋದಿಲ್ಲ. ಅದಕ್ಕಾಗಿ ನಿಮ್ಮ ಲೇವಲ್ ಅನ್ನ, ನಿಮ್ಮ ಸಾಧನೆಯನ್ನ, ನಿಮ್ಮ ಓರಾವನ್ನ, ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಅದಕ್ಕೆ ಸಮಯ ಇರೋದು ಈಗಲೇ. ಅದಕ್ಕೆ ನಾವೇನ್ ಹೇಳ್ತೇವೆ, ಈಗಿಲ್ಲದಿದ್ದರೆ ಎಂದೆಂದಿಗೂ ಇಲ್ಲ ಅಂತ ಪಾಂಪ್ಲೆಟ್ಸ್ ಅಲ್ಲಿ ಬರೆದು ಬಿಟ್ಟು ಬೇರೆಯವ್ರಿಗೆ ಕೊಡ್ತೀವಿ. ಬೇರೆಯವ್ರಿಗೆ 7 days ಕೋರ್ಸ್ ಅಲ್ಲೂ ಕೂಡ ಹೇಳ್ತೀವಿ. ಆದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ, ಅಣ್ಣವ್ರೆ ನೀವ್ ಹೇಳಿದ್ದು ಸರಿ. ಏನು, ಎಷ್ಟು ಜನ ಏನ್ ಹೇಳ್ತಾರೆ ಗೊತ್ತಾ, ಅಣ್ಣವ್ರೆ ಮನೇಲಿ ಕೂತ್ಕೊಂಡ್ರೆ ಯಾಕೋ ಏನೋ ರಾತ್ರಿ ನಿದ್ದೆನೇ ಬರೋದಿಲ್ಲ. ಯೋಗ ಕೂತ್ಕೊಂಡ ತಕ್ಷಣ ಏನಾಗ್ಬಿಡ್ತದೆ? ನಿದ್ದೆ ಬಂದ್ಬಿಡ್ತದೆ. ಯಾಕೆ ಹೇಳಿ, ಯಾಕೆ ನಿದ್ದೆ ಬರ್ತದೆ? ಅಲ್ಲಿ ಮನಸ್ಸು ಶಾಂತವಾಗಿದೆಯಲ್ಲ ಅಣ್ಣ, ಅದಕ್ಕೆ. ಎಲ್ಲಿ ಎಲ್ಲಿ ಯೋಗ ಕೂತ್ಕೊಂಡಾಗ ಬಿಸಿಲಲ್ಲಿ ಕೂತ್ಕೊಂಡಾಗ ನಿದ್ದೆ ಬರ್ತದಾ? ಇಲ್ಲ ಚಳಿ ಇದ್ದಾಗ ನಿದ್ದೆ ಬರುತ್ತಾ? ಇಲ್ಲ ಒಳ್ಳೆ AC ಇದ್ದಾಗ ನಿದ್ದೆ ಬರ್ತದಲ್ವಾ? ಹಾಗೆ ಮನಸ್ಸನ್ನು ಲೌಕಿಕದಲ್ಲಿದ್ದಾಗ ಅಲ್ಲೆಲ್ಲ ವಿಕಾರ ಇರ್ತದೆ, ಅಲ್ಲಿ ನಿದ್ದೆ ಬರೋದಿಲ್ಲ, ಡಿಸ್ಟರ್ಬೆನ್ಸ್ ಇರ್ತದೆ. ಇಲ್ಲಿ ಬಂದು ಕುಂತ ತಕ್ಷಣ ಏನು ಚಿಂತೆ ಇಲ್ಲ, ಆರಾಮಾಗಿ ನಿದ್ದೆ ಬರ್ತದೆ. ಹೌದಣ್ಣ. ಹಾಗಂತ ನಿಮ್ಗೆ AC ಮಾಡ್ಕೊಟ್ಟು ನಿದ್ದೆನ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಕೊಟ್ಟಿರೋದು, ಸಂಪಾದನೆ ಮಾಡ್ಲಿಕ್ಕೆ ತಾನೇ. ತಂದೆ ಪಾಪ ಮಗ ಚೆನ್ನಾಗಿರ್ಲಿ ಅಂತ AC ರೂಮ್ ಮಾಡ್ಕೊಟ್ಟು ಒಳ್ಳೆ ಚೇರ್, ಕುಶನ್ ಚೇರ್ ಕೊಟ್ರೆ ಇವನು ಹೋಗ್ಬಿಟ್ಟು ಆಫೀಸಲ್ಲಿ ಕುತ್ಕೊಂಡು ನಿದ್ರೆ ಮಾಡಿದ್ರೆ ಏನಾಗತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ಅಮೃತ ವೇಳೆ ಇರಬಹುದು, ಯೋಗದ ಸಮಯ ಇರೋದು ನಿದ್ರೆ ಮಾಡ್ಲಿಕ್ಕಲ್ಲ. ಏನ್ ಮಾಡ್ಲಿಕ್ಕೆ? ಪರಮಾತ್ಮನ ನೆನಪು ಮಾಡೋದು, ಸಂಪಾದನೆ ಮಾಡ್ಲಿಕ್ಕೆ. ಅದಕ್ಕಾಗಿ ಚೆಕ್ ಮಾಡಿ ಆತ್ಮೀಯರೇ, ಇಲ್ಲಿಯವರೆಗಿನ ನಿಮ್ಮ ಯೋಗದ ಲೇವಲ್ ಅಲ್ಲಿ ಯಾವ ಸ್ಟೇಜ್ ಅನ್ನ ತಲುಪಿದ್ದೀರಾ? ಆ ಸ್ಟೇಜ್ ಅಲ್ಲಿ ನೀವು ಶರೀರ ಬಿಟ್ರೆ ನೀವು ಸತ್ಯಯುಗದಲ್ಲಿ ಏನು ಪಡ್ಕೊಳ್ಬಹುದು? ವಾಸ್ತವಿಕವಾಗಿ ಸತ್ಯವಾಗಿ ನಿಮ್ಮನ್ನ ನೀವು ಗಮನ ಕೊಟ್ಟಾಗ ನಿಮ್ಮ ಈಗಿನ ಸ್ಟೇಜ್ ಅಲ್ಲಿ ನಿಮ್ಮ ಮೂಲಕ ಶಕ್ತಿ ಹೋಗ್ಬಿಟ್ಟು ವಿಶ್ವಕ್ಕೆ ತಲುಪಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯೋ ಇಲ್ವೋ? ಇಲ್ಲ ಅಣ್ಣ ಅದಂಗೆ ಗೊತ್ತಾಗ್ಬಿಡ್ತದೆ ತಲುಪಿದೆಯೋ ಇಲ್ವೋ ಅಂತ? ಸಿಂಪಲ್. ಭಗವಂತ ನೆನಪು ಮಾಡಿದಾಗ ಶಾಂತಿ ಅನುಭವ ನಿಮ್ಮ ಮನಸ್ಸು ಬುದ್ಧಿಗೆ ತಲುಪಿಲ್ಲ ಅಂತಂದ್ರೆ ವಿಶ್ವಕ್ಕೆ ಎಲ್ಲಿಂದ ಹೋಗ್ತದೆ? ಹೌದು. ಶರೀರನೇ ಹಗುರ ಆಗಿಲ್ಲ ಯೋಗದ ನಂತರ ಅಂತಂದ್ರೆ ಅದು ವಿಶ್ವಕ್ಕೆ ಎಲ್ಲಿ ಹೋಗ್ಬಿಟ್ಟು ತಲುಪಿಬಿಡ್ತದ? ಅದು ತಲುಪಲ್ಲ. ನಿಮ್ಮ ಮನೇಲಿರುವಂತ ಅಣ್ಣ ತಮ್ಮ, ಅಕ್ಕ ತಮ್ಮ, ಪತಿ ಪತ್ನಿ ಅವರಿಗೆ ಶಾಂತಿ ಸಿಕ್ಕಿಲ್ಲ ಅಂದ್ರೆ ಅದು ಎಲ್ಲಿಂದ ವಿಶ್ವಕ್ಕೆ ಹೋಗ್ಬಿಡ್ತದೆ? ಬಾಯಲ್ಲಿ ಮಾತು ವಿಶ್ವ ಕಲ್ಯಾಣಕಾರಿ ಅಂತ ಹೇಳೋದಾ? ಅರ್ಥ ಆಗ್ತಾ ಇದೆಯಾ? ಪಾತ್ರೆ ಬಿಸಿ ಆಗದೆ ನೀರು ಬಿಸಿ ಆಗೋದಿಲ್ಲ, ನೀರು ಬಿಸಿ ಆಗದೇನೆ ತರಕಾರಿ ಬೇಯೋದಿಲ್ಲ, ತರಕಾರಿ ಬೇಯದೇನೆ ಸಾಂಬಾರ್ ಆಗೋದಿಲ್ಲ, ಗೊತ್ತಿರ್ಲಿ. ಅದಕ್ಕಾಗಿ ಶಾಂತಿಯ ಅನುಭವ ಮನಸ್ಸು ಬುದ್ಧಿಗೆ ಆಗದೇನೆ ಮುಂದೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಶ್ವ ಕಲ್ಯಾಣ ಆಗ್ಬೇಕು ಅಂತಂದ್ರೆ ನಿಮ್ಮ ಮೂಲಕ ಶಕ್ತಿ ಹೋಗ್ಬಿಟ್ಟು ಅಲ್ಲಿ ತಲುಪಬೇಕಲ್ಲ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಇಷ್ಟು ಸಮಯ ನಿರಂತರವಾಗಿ ಆ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ, ಪ್ರಕಾಶ ಆ ಶಕ್ತಿ ಹೆಚ್ಚಿಗೆ ಆಗ್ತಾ ಇದೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ.
ಅದಕ್ಕಾಗಿ ಅಂತಿಮ ಸ್ಟೇಜನ್ನ, ಅಂತಿಮ ಸ್ಥಿತಿಯನ್ನ ನೀವೇನ್ ಮಾಡಬೇಕು, ಫಿಕ್ಸ್ ಮಾಡ್ಕೊಳ್ಬೇಕು. ಪುನಃ 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 ಅದೇ ಸ್ಟೇಜಲ್ಲಿ ಇರುವಂತ ಪ್ರಯತ್ನವನ್ನ ಮಾಡಬೇಕು. ರೀಸೆಂಟ್ ಮುರಳಿಗಳಲ್ಲೂ ಕೂಡ ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮ ಬಾಬಾರ ಅಂತಿಮ ಮಾತೇನಾಗಿತ್ತು? ನಿರಾಕಾರಿ, ನಿರ್ಹಂಕಾರಿ, ನಿರ್ವಿಕಾರಿ. ಭಗವಂತನಿಗೆ ಎಲ್ಲವನ್ನ ಅರ್ಪಣೆ ಮಾಡಿಬಿಟ್ಟು ಏನಾಗ್ಬೇಕು, ಬಾಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹೇಳುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಆ ಸ್ಟೇಜ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಥಿತರಾಗುವಂತ ಪ್ರಯತ್ನವನ್ನ ಮಾಡಿ. ಎಕ್ಸ್ಪರಿಮೆಂಟ್ ಮಾಡುವಂತ ಸಮಯ ಇವಾಗ ಇದೆಯೋ, ಮುಗೀತೋ? ಇವಾಗ ಪರೀಕ್ಷೆ ಮಾಡುವಂತ ಸಮಯ ಮುಗೀತು. ಏನಿದು ಡೈರೆಕ್ಟ್ ಆಗಿ ಬಾಬಾ ಏನ್ ಹೇಳ್ತಾರೋ ಅದನ್ನು ಧಾರಣೆ ಮಾಡೋದು ಮತ್ತೆ ಪ್ರಾಕ್ಟಿಕಲ್ ಅಲ್ಲಿ ತರುವಂತದ್ದು. ಓಕೆ, ಅದನ್ನೆಲ್ಲ ಎಕ್ಸ್ಪರಿಮೆಂಟ್ ಮಾಡುವಂತ ಕೆಲಸ ಬ್ರಹ್ಮ ಬಾಬಾ ಮಾಡಿದ್ದಾರೆ, ಬೇರೆ ಆತ್ಮಗಳ ಮೂಲಕ ಮಾಡಿಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಆಗಿ ಏನು ಹೇಳಿದಾರೋ ಅಷ್ಟನ್ನು ಮಾತ್ರ ಧಾರಣೆಯಲ್ಲಿ ತರ್ತಾ ಹೋಗಿ, ಕಾರ್ಯದಲ್ಲಿ ತರ್ತಾ ಹೋಗಿ, ಆವಾಗ ನೀವು ಸಫಲರು ಆಗ್ತೀರಾ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಅಂತಿಮ ಸಮಯ ಯಾವಾಗ? ಪ್ರತಿ ಸೆಕೆಂಡ್ ಈಗ ನನ್ನ ಕೈಲಿ ಇದೇ ನನ್ನ ಅಂತಿಮ ಅಷ್ಟೇ. ಹಾಗೆ ನೀವೇನ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾ ಹೋಗಿ. ಸರಿ? ಅಚ್ಚಾ, ಓಂ ಶಾಂತಿ. ಸದ್ಗುರುವಾರದ ದಿನ ಸದ್ಗತಿಯ ಬಗ್ಗೆ, ಫೈನಲ್ ಸ್ಟೇಜಿನ ಬಗ್ಗೆ ಬಾಬಾ ನಮಗೆ ತಿಳಿಸಿರೋದಕ್ಕೆ ಬಾಬ್ ದಾದಾರವರಿಗೆ ತುಂಬಾ ತುಂಬಾ ಧನ್ಯವಾದ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ, ಚೆನ್ನಾಗಿ ಉತ್ತರ ಹೇಳ್ತಾ ಇರೋದಕ್ಕೆ ನಿಮಗೂ ಕೂಡ ಬಾಬಾ ಅವರಿಂದ ತುಂಬಾ ತುಂಬಾ ಧನ್ಯವಾದ. ಓಂ ಶಾಂತಿ.